ಹಂಡಿ ಬಡಗನಾಥ ಗುಹೆಯಲ್ಲಿ ಒಳಗಡೆ ಹೋಗ್ಬೇಕು. ಸಣ್ಣ ಗುಹೆ, ಗುಫಾ ಸಣ್ಣದಿದೆ. ಬಗ್ಗಿಕೊಂಡೇ ಹೋಗ್ಬೇಕಲ್ವಾ? ಬರ ಹಂಗ ಬರ್ರಿ ಸಾವಕಾಶ. ಹಂಡಿ ಬಡಗನಾಥ. ಹೌದು. ಎಂತ ಅದ್ಭುತ ಪ್ಲೇಸ್ ನೋಡಿ. ಅಲ್ಲಿಂದ ಗುಹೆ ಒಳಗಡೆ ಹಾದು ಇಲ್ಲಿಂದ ಬಂದ್ವಿ. ಗೋರಖನಾಥ ಗುಫಾ ಇದೆ. ಗೋರಖನಾಥ್ ಗುಫಾನ ಇದೇ ನೋಡಿ. ಹಿಮಾಲಯದಿಂದ ಬರುವಂತಹ ಅನಾಥ ಪಂಥದ ಸಾಧುಗಳು ನೆಲೆ ನಿಲ್ಲುವಂತಹ ಗುಹಾಂತರ ಮಠ ಹಂಡಿ ಬಡಗನಾಥ ಮಠ. ಬನ್ನಿ ಹೋಗೋಣ. ಹಲೋ, ನಮಸ್ಕಾರ ಸ್ನೇಹಿತರೆ. ನೀವು ನೋಡ್ತಿದ್ರೆ AK ಕನ್ನಡ ಲಾಗ್ಸ್. ಸ್ನೇಹಿತರೆ, ಇವತ್ತು ನಾವು ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿರ್ತಕ್ಕಂಥ ಒಂದು ಪುಟ್ಟ ಗ್ರಾಮಕ್ಕೆ ಬಂದಿದ್ದೇವೆ. ಈ ಗ್ರಾಮ ಬರೋದು ನಮ್ಮ ಪಶ್ಚಿಮ ಘಟ್ಟಗಳ ಖಾನಾಪುರ ತಾಲೂಕಿನಲ್ಲಿರ್ತಕ್ಕಂಥ ಒಂದು ರಾಮನಗರದಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿ ಈ ಗ್ರಾಮ ಬರುತ್ತೆ. ಈ ಗ್ರಾಮದಲ್ಲಿ ಒಂದು ವಿಶೇಷತೆ ಏನಂತಂದರೆ, ಹಿಮಾಲಯದಿಂದ ಬರುವಂತಹ ನಾಥ್ ಪಂಥದ ಸಾಧುಗಳು ಇಲ್ಲಿ ಬಂದು ನೆಲೆ ನಿಲ್ತಾರಂತೆ. ಹಾಗೆಯೇ ಇಲ್ಲಿ ಬಂದವರು ತಪಸ್ಸನ್ನು ಮಾಡ್ತಾರೆ, ಸಿದ್ಧ ಪುರುಷರು ಇಲ್ಲಿ ಬರ್ತಾರೆ ಅಂತ ಒಂದು ಕಥೆನೂ ಇದೆ ಹಾಗೂ ಇತಿಹಾಸನೂ ಇದೆ. ಹೌದು. ಹಾಗಿದ್ರೆ ಬನ್ನಿ ಆ ಪ್ಲೇಸನ್ನು ಇವತ್ತು ನೋಡ್ಕೊಂಡು ಬರೋಣ ಹೇಗಿದೆ ಅಂತ. ಅದರ ವಿಶೇಷತೆ ಏನು, ಯಾಕೆ ಇಲ್ಲಿ ಹಿಮಾಲಯದಿಂದ ಸಾಧುಗಳು ಬಂದು ನೆಲೆಸ್ತಾರೆ ಅನ್ನೋದನ್ನು ನಿಮಗೆ ತಿಳಿಸ್ತೇವೆ. ಬಡಗನಾಥ ಮಠ ಬರೋದು ನಮ್ಮ ಖಾನಾಪುರ ತಾಲೂಕಿನಲ್ಲಿರ್ತಕ್ಕಂತಹ ಒಂದು ಪುಟ್ಟ ಗ್ರಾಮ, ಅದೇ ನಾಗರಗಾಳಿ. ಸೊ ನಾಗರಗಾಳಿ ಗ್ರಾಮ ಬರೋದು ಖಾನಾಪುರ ತಾಲೂಕು, ಬೆಳಗಾವಿ ಜಿಲ್ಲೆ. ಈ ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿರ್ತಕ್ಕಂತಹ ಹಂಡಿ ಬಡಗನಾಥ ಮಠ ಎಷ್ಟೊಂದು ಸುಂದರವಾಗಿದೆ ಅಂದರೆ ಅದ್ಭುತ. ಈ ಪ್ರದೇಶವೂ ಅಷ್ಟೊಂದು ಅದ್ಭುತವಾಗಿದೆ. ಕಾಡಲ್ಲಿ ಬರೋದೇ ಒಂಥರ ಮಜಾ. ತುಂಬ ಶಾಂತವಾಗಿದೆ. ಹಾಗೆಯೇ ಸುತ್ತಲೂ ನಮ್ಮ ಸಹ್ಯಾದ್ರಿ ಬೆಟ್ಟಗಳನ್ನು ನೋಡ್ಬೋದು. ನೋಡಿ ಎಷ್ಟೊಂದು ಸುಂದರವಾಗಿದೆ ಅಂದರೆ, ಅಲ್ಲಿ ಹಿಂದ್ಗಡೆ ಏನು ಈ ಕಾಣ್ತಾ ಇದೆಯಲ್ಲ ಅದು ಬೆಟ್ಟ. ಸೊ ಬೆಟ್ಟದ ಹತ್ತಿರ ಅಲ್ಲಿ ನಿಮಗೆ ಒಂದು ಗುಡಿ ಕಾಣುತ್ತೆ. ಸೊ ಅದೇ ರೀತಿಯಾಗಿ ಇದು ಮಠ, ಹಂಡಿ ಬಡಗನಾಥ ಮಠ. ಕುಂಬಾರ್ಡ ಅಂತಕ್ಕಂಥ ಪ್ರದೇಶ ಇದು, ಆದರೆ ಇದು ನಾಗರಗಾಳಿ ಅಂತಕ್ಕಂಥ ಗ್ರಾಮದಲ್ಲಿ ಬರುತ್ತೆ. ಬನ್ನಿ ಒಳಗೆ ಹೋಗಿ ನೋಡುವ ಹೇಗಿದೆ ಅಂತ. ಅದ್ಭುತ ಪ್ಲೇಸ್ ನೋಡಿ. ಈ ಕಡೆ ಐತ್ರಿ ಹಂಡಿ, ಈ ಕಡೆ ಐತ್ರಿ. ಪಶ್ಚಿಮ ಘಟ್ಟಗಳ ಸಾಲುಗಳು ಯಾವ ಥರ ಇದೆ ನೋಡಿ. ಹೌದು. ಈ ಕಡೆ ದಾಂಡೋಲಿ ಐತ್ರಿ, ಈ ಕಡೆ ಯಾವ್ದು ಬರುತ್ತೆ ರೀ? ದಾಂಡೋಲಿ ಐತ್ರಿ. ಈ ಕಡೆ ದಾಂಡೇಲಿ. ಈ ಕಡೆ ಹಲ್ಯಾಳ ಐತ್ರಿ. ಈ ಕಡೆ ಹಲ್ಯಾಳ. ಈ ಕಡೆ ಅಣ್ಣವ್ರ ಐತ್ರಿ. ಈ ಕಡೆ ಬಂದ್ರೆ ಅಳ್ನಾವರ ಮುಂದೆ. ಈ ಅಣ್ಣವ್ರದಿಂದ ಬಂದ್ರಿ. ಹೌದು. ಈ ಕಡೆಯಿಂದ ಹಳಿಯಾಳ, ಹಾಗೆ ದಾಂಡೇಲಿ. ಈ ಕಡೆಗೆ ಹೋದರೆ ದಾಂಡೇಲಿ. ಬನ್ನಿ ಗುಹೆಗಳನ್ನು ನೋಡ್ಕೊಂಡು ಬರುವ. ಹಂಡಿ ಇರುವಂಥ ಪ್ಲೇಸ್ ಅಲ್ಲ. ಅಲ್ಲಿ ಐತ್ರಿ ಹಂಡಿ ಐತ್ರಿ. ಈ ಕಡೆ ಗೋರಖನಾಥ ಗುಫಾ ಐತ್ರಿ, ಶಿವಮಂದಿರ ಐತ್ರಿ. ಕಡೆ ಏನೇನು ವಿಶೇಷತೆ ಇದೆ ರೀ ಇಲ್ಲಿ? ಇದು ಪರಶುರಾಮ ಕಾಲದಿಂದ ಐತ್ರಿ ಇದು. ಪರಶುರಾಮರ ಕಾಲದಿಂದನೂ ಇದು ಐತಿ. ಇದು ಗುಹೆ ಇರ್ತಕ್ಕಂಥದ್ದು ಅವಾಗಿನ ಕಾಲದಿಂದ. ಇದು ಗೋರಖನಾಥರ ಭಕ್ತರು ಅವ್ರಿ, ಹಂಡಿ ಬಡಗನಾಥ. ಅವ್ರು ಸೇವಾ ಮಾಡ್ಯಾರ. ಅವ್ರು ಹೌದ್ರಿ. ಸೇವಾ ಮಾಡ್ರೂ ಒಂದು 12 ವರ್ಷ ಜಪಾನ ಮಾಡ್ತಾರೆ. ಜಮೀನು ಅವ್ರು ಬಿಟ್ಟು ಬಿಡ್ತಾರೆ. ಅವ್ರು ಜೀವನ ಬರೋ ಮಟನ ಅವ್ರು ಜೀವಂತ ಇರ್ತಾರೆ. ಅವ್ರ ಕಳಗ ಗಡಿಗೆ ಕಟ್ತಾರೆ. ಲಾಸ್ಟ್ ಬಂದ ಕೆಸೆಲ್ಲ ಸಮಾಧಿ ಆಗಿದ್ದು. ಇದೇ ಹಂಡಿ ಬಡಗನಾಥ ಹೇಳ್ತಾರೆ.
ಇಲ್ಲಿ ಮುಖ್ಯವಾಗಿರೋದು ಭೈರವನಾಥ ದೇವಾಲಯ, ಹಂಡಿ ಬಡಗನಾಥ ದೇವಾಲಯ, ಹಾಗೇನೆ ಈ ಹಂಡಿ ಹಂಡಿ ಗುಹೆ, ಆಮೇಲೆ ಆ ಕಡೆ ಭೂತನಾಥ ದೇವರ ಭೂತನಾಥ ದೇವರು. ಇಲ್ಲಿ ಬಡಗನಾಥ ಗುಹೆಯಲ್ಲಿ ಒಳಗಡೆ ಹೋಗ್ಬೇಕು. ಸಣ್ಣ ಗುಹೆ, ಗುಫಾ ಸಣ್ಣದಿದೆ. ಬಗ್ಗಿಕೊಂಡೇ ಹೋಗ್ಬೇಕಲ್ವಾ? ಹೌದು. ಬರ್ರಿ ಸಾವಕಾಶ ಬರ್ರಿ, ಬರ್ರಿ ಹಂಗೆ ಬರ್ರಿ ಸಾವಕಾಶ. ನೀವು ತೆಗೀರಿ ಕಲ್ಲು ಹತ್ರ ಮತ್ತೆ ಎಲ್ಲಿ ಹಾಕಿ ನೋಡ್ರಿ. ಇಲ್ಲ, ಯಾವ ಥರ ಇದೆ? ನೀವು ತಗ್ ಮಾಡ್ರಿ, ನೀವು ತಗ್ ಮಾಡಿ ತೆಗಿ. ಅಕ್ಕ ಅಕ್ಕ ಕಡಿ ಕಡಿ ಹಾಂ ಇಲ್ಲಿದೆಲ್ಲ ಮುಂದೆ ಹಂಗೆ ತಲೆ ತೋರ್ ಮಾಡ್ರಿ. ಇದರ ಹಂಡಿ ಹಂಡಿ. ಗೊಪ್ಪ ಇದು ಹಂಡಿ ನೋಡಿ. ಇದರಲ್ಲಿ ಏನು ನೈವೇದ್ಯ ಏನಾದರೂ ಮಾಡ್ತಾರ್ರಿ? ಇದ್ರ ತಿರ್ತಾ ಇರ್ತೈತ್ರಿ. ಇದು ಗುಹೆ, ಪೂರ್ವ ಗುಹಾಂತರ ದೇವಾಲಯ ಅಲ್ಲ ನೋಡಿ. ಅಲ್ಲಿಂದ ಗುಹೆ ಒಳಗಡೆ ಹಾದು ಇಲ್ಲಿಂದ ಬಂದ್ವಿ. ಇಲ್ಲಿ ಗೋರಖನಾಥ ಗುಫಾ ಇದೆ. ಗೋರಖನಾಥ್ ಗುಫಾನ? ನಾಥ್ ಪಂಥದಲ್ಲಿ ಮುಖ್ಯವಾಗಿ ನವನಾಥರ ಒಂದು ಮೆನ್ಷನ್ ಇದೆ. ಅದರಲ್ಲಿ ಗೋರಖನಾಥರು ಒಬ್ಬರು. ಗೋರಖನಾಥ್ ಮಚ್ಚೇಂದ್ರನಾಥ್, ಶ್ರೀ ಗುರು ಗೋರಖನಾಥ್ ಜಿ ಕಾ ಗುಫಾ. ಇಲ್ಲಿ ನೋಡಿ ನವನಾಥರ. ನಾಥ್ ಪಂಥದ ಸ್ವಾಮೀಜಿಗಳು ಏನಿರ್ತಾರಲ್ಲ, ಅವರು ಶಿವನ ಮುಖ್ಯ ಆರಾಧಕರಾಗಿದ್ದಾರೆ. ಉತ್ತರ ಭಾರತದಲ್ಲಿ ನಾವು ಅನೇಕ ಮಠಗಳನ್ನು ನೋಡ್ಬೋದು. ಹಾಗೆಯೇ ಇಲ್ಲಿ ಗೋರಖನಾಥ್ ಮಂದಿರ ಆಗ್ಬೋದು. ಹಾಗೆಯೇ ಹುಬ್ಬಳ್ಳಿ ಧಾರವಾಡದಲ್ಲೂ ಅನೇಕ ಗೋರಖನಾಥ್ ಮಂದಿರಗಳಿವೆ. ಹಾಗೆಯೇ ಹಂಡಿ ಬಡಗನಾಥದಲ್ಲೂ ಒಂದು ಮಂದಿರ ಇದೆ. ಇಲ್ಲಿ ನೀವು ನೋಡ್ತಿರೋದು ನವನಾಥರ ಮೂರ್ತಿಗಳನ್ನು. ಇವರು ಶಿವನ ಆರಾಧಕರು. ಹಾಗೆಯೇ ಇವರು ಯೋಗದಲ್ಲಿ ಹಠಯೋಗವನ್ನು ಮಾಡುವಂಥವರು, ಅಂದರೆ ಕಟ್ಟುನಿಟ್ಟಿನ ಯೋಗವನ್ನು ಮಾಡಿ ಸಿದ್ಧಿಯನ್ನು ಪಡೆಯುವಂಥ ಸಾಧುಗಳಿವರು. ಗೋರಖನಾಥರು ಭಾರತದಾದ್ಯಂತ ಸಂಚಾರವನ್ನು ಮಾಡಿ ಅವರ ಧರ್ಮ ಪ್ರಚಾರವನ್ನು ಮಾಡ್ತಾರೆ. ಹಾಗೆಯೇ ಅನೇಕ ಮಠಗಳನ್ನು ಅವರು ಸ್ಥಾಪನೆ ಮಾಡ್ತಾರೆ. ಸ್ನೇಹಿತರೆ, ಕೆಲವು ಮೂಲಗಳ ಪ್ರಕಾರ ಈ ಗುಹಾಂತರ ದೇವಾಲಯಗಳನ್ನು ಏನು ನೋಡಿದಿರಲ್ಲ, ಇವು ಸುಮಾರು ಒಂದು 5,000 ವರ್ಷಗಳಷ್ಟು ಹಳೆಯದು ಅಂತ ಹೇಳ್ತಾರೆ. ಪರಶುರಾಮನ ಕಾಲದಿಂದಲೂ ಈ ಗುಹೆಗಳು ಇದ್ದುವು ಅಂತ ಹೇಳಲಾಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಚಾಲುಕ್ಯರ ಕಾಲದ ಶೈಲಿಯ ವಾಸ್ತುಶಿಲ್ಪಗಳು ಇದ್ದಾವೆ ಅಂತ ಹೇಳ್ತಾರೆ. ಇಲ್ಲಿ ಹಲವು ರಹಸ್ಯಗಳು ಮತ್ತು ಆಧ್ಯಾತ್ಮಿಕ ಮಹತ್ವ ಇದೆ ಅಂತ ಕೂಡ ಭಕ್ತರಲ್ಲಿ ನಂಬಿಕೆ ಇದೆ. ಸೊ ಇಲ್ಲಿ ಮುಖ್ಯವಾಗಿ ದೇವರು ಹಂದಿ ಬಡಗನಾಥ ಸಿದ್ಧರು. ಸ್ವಾಮೀಜಿ ಜೀವಂತ ಸಮಾಧಿಯಾಗಿದ್ದಾರಂತೆ. ಸ್ವಾಮೀಜಿ ಹೆಸರು ಶ್ರೀ ಸಿದ್ಧ ವೀರಶೇರನಾಥ್ಜಿ. ಇದು ಮೂಲ ಮೇನ್ ದೇವಾಲಯ. ಇಲ್ಲೆಲ್ಲ ಸುತ್ತಲೂ ಗುಡಿಗಳನ್ನು ನೋಡ್ಬೋದು ನಾವು. ಇಲ್ಲಿ ನಮ್ಮ ಸಿದ್ದೇಶ್ವರ ಮಂದಿರ. ಒಳಗೆ ಹೋಗೋಣ ಬನ್ನಿ. ಅಲ್ಲೊಂದು ವಾಚ್ ಟವರ್ ಇದೆ, ಆದರೆ ಬಂದಿದೆ ಅದು ಹೋಗಲಿಕ್ಕೆ. ಇಲ್ಲೆಲ್ಲ ಸಮಾಧಿಗಳು, ಸಿದ್ಧ ಪುರುಷರ ಸಮಾಧಿಗಳು. ಎಷ್ಟೆಷ್ಟು ಸಾಧನೆ ಮಾಡಿರ್ಬೇಕು ಅವರು. ಇಲ್ಲಿ ಸಾಧು ಸಂತರು ಬರ್ತಾರೆ. ಯಾವಾಗ ಬರ್ತಾರೆ? ಈಗ ಮುಂದಿನ ವರ್ಷ ಬರ್ತಾರೆ. ಮುಂದಿನ ವರ್ಷ ಬಂದು ಎಷ್ಟು ದಿನ ಇರ್ತಾರೆ? ಇದು 24 ದಿವಸ ಇರ್ತಾರೆ. ಇಲ್ಲೇ ಇರ್ತಾರೆ, ಆಮೇಲೆ ಮತ್ತೆ ಹೋಗ್ತಾರೆ. ಈಗ ಲಾಸ್ಟ್ ಕತ್ರಿ ಮಠ, ಬೆಂಗಳೂರು ಮಠ ಹೋಗ್ತಾರೆ. ಎಷ್ಟು ದಿವಸ ಇರ್ತಾರೆ ರೀ ಇಲ್ಲಿ? 24 ದಿವಸ. ಯಾವ ಟೈಮ್ನಾಗ ಬರ್ತಾರೆ? ಯಾವ ತಿಂಗಳದಾಗ ರೀ? ಈ ಮುಂದಿನ ಶಿವರಾತ್ರಿ ಮುಗಿದ್ರಿ. ಶಿವರಾತ್ರಿ ಮುಗಿದಿಂದ ಬರ್ತಾರೆ. ಭಾಳ ಚೆನ್ನಾಗಿದೆ ಪ್ಲೇಸ್. ತುಂಬ ಪ್ರಶಾಂತವಾದ ವಾತಾವರಣದಲ್ಲಿ ಹಂಡಿ ಬಡಗನಾಥ ಮಠ ಸ್ಥಾಪನೆಯಾಗಿದೆ.
ನಮ್ಮ ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿರ್ತಕ್ಕಂಥ ಶ್ರೀ ಹಂಡಿ ಬಡಗನಾಥ ಮಠವನ್ನು. ಹೌದು, ತುಂಬ ಸುಂದರವಾದ ಮಠ. ಹೌದು. ಸೊ ಈ ಪರಿಸರ ಇಷ್ಟೊಂದು ಶಾಂತವಾಗಿದೆ. ನಾವು ಇಲ್ಲಿ ಬಂದ ತಕ್ಷಣ ಒಂದು ಪಾಸಿಟಿವ್ ವೈಬ್ ಫೀಲ್ ಆಯಿತು. ಹೌದು, ಹಾಗೆ ಸ್ವಾಮಿಗಳಿಂದ ಒಂದು ಆಶೀರ್ವಾದ ಪಡ್ಕೊಂಡು ನಾವಂತೂ ಧನ್ಯರಾದ್ವಿ. ಹೌದು. ಸೊ ನೀವು ಏನಾದರೂ ಹಂಡಿ ಬಡಗನಾಥ ದೇವಸ್ಥಾನಕ್ಕೆ ಬರ್ತೀರಾ ಅಂತಂದರೆ ಇದು ರಾಮನಗರದಿಂದ ಒಂದು 15 ಕಿಲೋಮೀಟ್ರ್ ದೂರದಲ್ಲಿದೆ. ಸೊ ನೀವು ಕೂಡ ಈ ಹಂಡಿ ಬಡಗನಾಥ ದೇವಸ್ಥಾನಕ್ಕೆ ಬನ್ನಿ. ಇಲ್ಲಿ ಇರ್ತಕ್ಕಂತಹ ಹಿಮಾಲಯದಿಂದ ಬಂದಿರತಕ್ಕಂಥ ಸಾಧುಗಳಿದ್ದಾರೆ. ಸೊ ಅವರಿಂದ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ ಸ್ನೇಹಿತರೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಬಾಯ್ ಬಾಯ್ ಫ್ರೆಂಡ್ಸ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.